ನಮಸ್ಕಾರ ಬಸ್ಸು. ನಾನು ಮಂತ್ರ ಹಾಸನ್. ಕಷ್ಟಪಟ್ಟು ಪಿಕ್ಚರ್ ಮಾಡಿದ್ದೀವಿ, ಕಷ್ಟಪಟ್ಟು ಸಿನಿಮಾ ಮಾಡಿಬಿಟ್ಟಿದ್ದೀವಿ, ಎಲ್ಲ ಬಂದು ಥಿಯೇಟ್ರಿಗೆ ನೋಡಿ ಅಂತ ಹೇಳ್ತೀರ. ನಮ್ಮನ್ನು ಓಟ್ ಹಾಕಿ ಗೆಲ್ಲಿಸಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತೀವಿ ಅಂತ ಹೇಳ್ತೀರ. ಮತ್ತು ಇನ್ನು ಕ್ರಿಕೆಟರ್ಸ್ ಅವರೇನೂ ಮಾಡಿಲ್ಲ ಅಂದ್ರೂ ಅಷ್ಟೊಂದು ಅಭಿಮಾನ ಕೊಟ್ಟು ಪ್ರೀತಿ ಕೊಟ್ಟು ಸ್ವಾಗತಿಸ್ತಿದೆ. ತಾತ ಇವನಪ್ಪ ಹುಚ್ಚ ಒಬ್ಬೊಬ್ಬನೇ ಮಾತಾಡ್ಕೊ ಹೋಯ್ತಾವನಲ್ಲ ಅಂತೈತೆ. ಹೀಗೆಲ್ಲ ಇರಬೇಕಾದ್ರೆ ವಿದ್ಯಾರ್ಥಿಗಳು ನಮ್ಮ ದೇಶದ ಆಸ್ತಿ ಅಂಥವ್ರನ್ನ ನಾಯಿ ಹೊಡೆದಂಗೆ ಹೊಡಿತಿದ್ದೀರಲ್ಲ, ಅಂಥವ್ರಿಗೆ ಅನ್ಯಾಯ ಆಗಿದೆ. ಕಷ್ಟಪಟ್ಟು ಓದಿರ್ತಾರೆ, ಅಂಥವ್ರಿಗೆ ನ್ಯಾಯ ಸಿಗ್ತಿಲ್ಲ. ಕಷ್ಟಪಟ್ಟು ಓದಿರೋದಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಮೋಸ ಮಾಡ್ತಿದ್ದಾರೆ ಅಂತಂದರೆ ಎಷ್ಟು ಉರಿಬೇಡ್ರಿ. ನೀವು ಸಾವಿರಾರು ಕೋಟಿ ಹಾಕ್ಬಿಟ್ಟು ಪಿಕ್ಚರ್ ಮಾಡಿರ್ತೀರ, ಆ ಪಿಕ್ಚರ್ ಫ್ಲಾಪ್ ಆದರೆ ನಿಮಗೆ ಎಷ್ಟು ಉರಿಬೇಡ. ಹಾಗೆ ರಾಜಕಾರಣಿಗಳು ನೀವು ಸಾವಿರಾರು ಕೋಟಿ ಖರ್ಚು ಮಾಡಿ ಎಲೆಕ್ಷನಲ್ಲಿ ಗೆಲ್ಲಿಲ್ಲ ಅಂದರೆ ನಿಮಗೆ ಎಷ್ಟು ಉರಿಬೇಡ. ಎಲ್ಲರಿಗೂ ಒಂದು ಕಡೆಯಿಂದ ಒಂದು ಕಡೆ ಉರಿಯುತ್ತೆ. ಆದರೆ ನ್ಯಾಯವಾಗಿ ಸಿಗಬೇಕಾದ ನ್ಯಾಯಯುತವಾಗಿ ಸಿಕ್ಕಿಲ್ಲ ಅಂತಂದರೆ ರೊಚ್ಚಿಗೆ ಹೇಳ್ಬೇಕಾ ಬೇಡವಾ? ನೀವೆಲ್ಲರೂ ದುಡ್ಡು ಮಾಡೋಕ್ಕೆ ಕೂತಿದ್ದೀರಾ, ದುಡ್ಡು ಮಾಡ್ಕೊಳ್ಳಿ, ಬೇಡ ಅಂತಿಲ್ಲ. ಆದರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡೋಕ್ಕೆ ಹೋಗ್ಬೇಡಿ. ವಿದ್ಯಾರ್ಥಿಗಳನ್ನು ಎದುರಾಕೊಂಡೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ.